ನನ್ನ ರಕ್ಷಕ, ಈ ಆಯುಧವನ್ನು ತಗೋ. ನಾನು ಸ್ನಾನ ಮಾಡುವಾಗ ಯಾರನ್ನೂ ಒಳಗೆ ಬಿಡಬೇಡ. ನಿಮ್ಮ ಆಸೆ ನನ್ನ ಆಜ್ಞೆ. ನಿಲ್ಲಿ ಹುಡುಗ, ನೀನು ಯಾರು? ನನಗೆ ಒಳಗೆ ಹೋಗಲು ಯಾಕೆ ಬಿಡುತ್ತಿಲ್ಲ? ಇದು ನನ್ನ ಅಮ್ಮನ ಆಜ್ಞೆ. ಓ ಹುಡುಗ, ನಿನ್ನ ಅಮ್ಮ ಯಾರು? ನನ್ನ ತಾಯಿ ಗೌರಿ. ನಾನು ಗೊತ್ತಾ? ನಾನು ನಿಮ್ಮ ಅಮ್ಮನ ಪತಿ ಶಿವ. ಅದೆಲ್ಲ ನನಗೆ ತಿಳಿದಿಲ್ಲ. ಶಾಂತರಾಗಿ ಮಹಾಪ್ರಭು, ಇವನು ಚಿಕ್ಕ ಹುಡುಗ. ಈ ಶಿವನಿಗೆ ಮಕ್ಕಳ ಜೊತೆಗೆ ಹೇಗೆ ಇರಬೇಕೆಂದು ಗೊತ್ತೇ ಇಲ್ಲ. ನಾನು ಆ ಮಗುವಿಗೆ ಶಾಂತಿಯಿಂದ ವಿವರಿಸುತ್ತೇನೆ. ಓ ಹುಡುಗ, ನೀನು ಈಗ ಏಕೆ ಯಾರನ್ನು ಒಳಗೆ ಬಿಡುತ್ತಿಲ್ಲ? ನಮ್ಮಮ್ಮ ಹೇಳಿದ್ದಾರೆ. ಆದರೆ ಪ್ರಭು ಶಿವರು ಈ ಅರಮನೆಯ ಮಾಲೀಕರು. ನಮ್ಮಮ್ಮ ಹೇಳಿದ್ದನ್ನು ನಾನು ಪಾಲಿಸುತ್ತೇನೆ. ಈಗ ನೀವು ಹೊರಡಿ. ನಾನು ಯಾರನ್ನೂ ಒಳಗೆ ಬಿಡುವುದಿಲ್ಲ. ಓ ಮೂರ್ಖ, ನೀನು ಇಲ್ಲಿಂದ ಜಗಲೇಬೇಕು ಅಥವಾ ಅನಾಹುತ. ನಾನು ಎಲ್ಲಿಗೂ ಹೋಗುವುದಿಲ್ಲ. ಈ ಮಾತನ್ನು ಕೇಳಿ ಶಿವನಿಗೆ ಬಹಳ ಕೋಪ ಬಂತು ಮತ್ತು ಹುಡುಗನ ಜೊತೆಗೆ ಹೋರಾಟ ಆರಂಭಿಸಿದರು. ಮಗನೇ, ನನ್ನ ಮಗ, ನನ್ನ ಮಗನನ್ನು ಯಾರು ಕೊಂದಿದ್ದಾರೆ? ಗೌರಿ, ಏನಾಯ್ತು? ಅಯ್ಯೋ, ದೇವಿ ಪಾರ್ವತಿಗೆ ಸಿಟ್ಟು ಬಂದಿದೆ. ನಿಲ್ಲು ಗೌರಿ, ನಿಲ್ಲು. ನಿಲ್ಲು ಗೌರಿ, ನಿಲ್ಲು. ನಾನು ನಿಲ್ಲಬೇಕು. ನನ್ನ ಮಗ ಸತ್ತಿದ್ದಾನೆ. ಗೌರಿ, ನಂದಿನಿ ನಂದಿತ ಮೇದಿನಿ ವಿಶ್ವವಿಭೂತಿನಿ ನಂದನುತೆ ನಿರ್ಮಲ ಬಿಂಬ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ವಿಷ್ಣುನುತೆ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ದುರ್ವಿಕೃತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ಲಲಿತ ಕರ್ದಿನಿ ಶೈಲಸುತೆ ಸುರವರ ವರ್ಷಿಣಿ ದುರ್ಭರ ಧರ್ಷಿಣಿ ದುರ್ಮುಖ ವರ್ಷಿಣಿ ಹರ್ಷರತೆ ತ್ರಿಭುವನ ಪೋಷಿಣಿ ಶಂಕರ ತೋಷಿಣಿ ಕೀರ್ತಿ ಸಮೋಷಿಣಿ. ಗೌರಿ, ಶಾಂತರಾಗು, ಶಾಂತರಾಗು. ನನ್ನ ಮಗನನ್ನು ನಾಶ ಮಾಡಿದ್ದೀರಿ ಅಲ್ಲವೇ? ಅದಕ್ಕೆ ನಾನು ಇಡೀ ಜಗತ್ತನ್ನೇ ನಾಶ ಮಾಡುತ್ತೇನೆ. ಬೇಡ ದೇವಿ, ಅದನ್ನು ಮಾಡಬೇಡಿ. ನಾನು ನಿಮ್ಮನ್ನು ಶಾಂತಗೊಳಿಸಲು ಏನು ಮಾಡಬಹುದು? ನನಗೆ 2 ಷರತ್ತುಗಳಿವೆ. ಒಂದು, ನನ್ನ ಮಗನಿಗೆ ಮತ್ತೆ ಜೀವ ಕೊಡಬೇಕು. ಇನ್ನೊಂದು, ಎಲ್ಲ ದೇವರು ನನ್ನ ಮಗನನ್ನು
ಗೌರವಿಸಬೇಕು. ನಿಮ್ಮ ಇಚ್ಛೆಗಳನ್ನು ನಾವು ಗೌರವಿಸುತ್ತೇವೆ ದೇವಿ. ಏನ್ ಮಾಡಲಿ? ಯಾಕೆ, ಏನಾಯ್ತು ಆರಾಧ್ಯ? ಆರಾಧ್ಯ, ಪಾರ್ವತಿಗೆ ಕೋಪ ಬಂದಿದೆ. ಒಂದು ಕೆಲಸ ಮಾಡು, ಉತ್ತರ ದಿಕ್ಕದಲ್ಲಿ ಮಲಗಿರುವ ಪ್ರಾಣಿಯ ತಲೆಯನ್ನು ಆ ಮಗುವಿಗೆ ಹಾಕು. ಒಂದು ವೇಳೆ ಸಿಕ್ಕಿಲ್ಲ ಎಂದರೆ ನಾವು ಏನು ಮಾಡಬೇಕು? ದೇವಿ ಪಾರ್ವತಿ ಈ ಜಗತ್ತನ್ನೇ ನಾಶ ಮಾಡುತ್ತಾಳೆ. ಎಲ್ಲದಕ್ಕೂ ಒಂದು ದಾರಿ ಇರುತ್ತೆ, ಹಾಗೆ ಆಗುತ್ತೆ. ಚಿಂತಿಸಬೇಡ ಆರಾಧ್ಯ. ಸರಿ ಆರಾಧ್ಯ. ಶಿವನು ನಂದಿಯ ಜೊತೆಗೆ ಕಾಡಿಗೆ ಹೋಗಿ ಉತ್ತರ ದಿಕ್ಕಿನಲ್ಲಿ ಮಲಗಿರುವ ಪ್ರಾಣಿಯನ್ನು ಹುಡುಕುತ್ತಾರೆ.